ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ಬಿಟ್ಟು ಇವತ್ತಿನ ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಈ ಒಂದು ವ್ಲಾಗ್ ಬಂದ್ಬಿಟ್ಟು ಮದುವೆಯ ಮಾರನೇ ದಿನದ ವ್ಲಾಗ್ ಆಗಿರುತ್ತೆ. ನಾನು ಹುಡುಗಿ ಜೊತೆನೇ ಹೋಗಿದ್ದೆ. ನೀವು ನೋಡಿರ್ತೀರಾ ಲಾಸ್ಟ್ ವಿಡಿಯೋದಲ್ಲಿ ಹುಡುಗಿ ಜೊತೆ ನಾನು ಬಲಗಡೆ ಹೋಗೋದು ಅಂತ ಏನು ಹೇಳ್ತಾರಲ್ವ, ಹಾಗೆ ಬಲಗಡೆ ಹೋಗಿದ್ದೆ. ಹಾಗೆಯೇ ಇಲ್ಲಿ ನೆಕ್ಸ್ಟ್ ಡೇ ನಾವು ಮಾರ್ನಿಂಗು ಟೆಂಪಲ್ಗೆಲ್ಲ ಅಂತ ಹೇಳಿ ಮದುಮಕ್ಕಳು ಹಾಗೆ ಮದುಮಗಳ ಜೊತೆ ಏನು ಯಾರು ಬಂದಿರ್ತಾರೋ ಅವರು ಕೂಡ ಬರೋವಂಥದ್ದು ನಿಮಗೆ ಗೊತ್ತಿರ್ಬೋದು. ಎಲ್ಲ ಕಡೆ ಇರುತ್ತೆ ಅದೇ ಒಂದು ಸಂಪ್ರದಾಯ. ಹಾಗೆ ಟೆಂಪಲ್ಗೆ ಅಂತ ಹೇಳಿಬಿಟ್ಟು ಬಂದ್ವಿ. ಈ ಒಂದು ಪ್ಲೇಸ್ ಅಂತೂ ತುಂಬ ಚೆನ್ನಾಗಿದೆ. ಇದು ಕುದುರೆಮುಖ, ಎಷ್ಟು ಚೆನ್ನಾಗಿದೆ. ಅದರಲ್ಲೂ ನಾವು ಒಂದು ಮಳೆ ಬೀಳ್ತಾ ಇದ್ದಂಗೆ ಏನಾದರೂ ಒಂದು ಜೂನ್ನಲ್ಲಿ ಹೀಗೆಲ್ಲ ಬಂದುಬಿಟ್ರಂತೂ ಎಷ್ಟು ಚೆನ್ನಾಗಿರುತ್ತೆ ಈ ವೆದರ್. ಅಂದರೆ ತುಂಬ ಚೆನ್ನಾಗಿದೆ. ಇದು ಇವಾಗಿನ್ನೂ ಅಷ್ಟಾಗಿ ಮೇ ತಿಂಗಳಾಗಿರೋದ್ರಿಂದ ಅಷ್ಟಾಗಿ ಏನು ಗ್ರೀನ್ ಇಲ್ಲ. ಹಾಗೆ ಮದುಮಕ್ಕಳು ಟೆಂಪಲ್ ಒಳಗಡೆ ಹೋದರು. ನಾವು ಹಾಗೆ ಸಪಾಕೆರೆ ಹತ್ರ ಎಲ್ಲ ವೀಡಿಯೋಸ್ ಮಾಡ್ಕೊಬರೋಣ, ಫೋಟೋಸ್ ತಕ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು ಹೋದ್ವಿ. ಸ್ವಲ್ಪ ಸೆಲ್ಫಿಗಳನ್ನ ಎಲ್ಲ ತಕ್ಕೊಂಡು ಹಾಗೆಯೇ ವೀಡಿಯೋಸ್ಗಳನ್ನೆಲ್ಲ ಮಾಡ್ಕೊಂಡ್ಬಿಟ್ಟು ಅಂತ ಹೇಳಿಬಿಟ್ಟು ಅದರ ನಂತರ ನಾವು ಅಷ್ಟೊತ್ತಿಗೆ ದೇವಸ್ಥಾನಕ್ಕೆ ಬಂದ್ವಿ. ಅಷ್ಟೊತ್ತಿಗೆ ಪೂಜೆ ಸ್ಟಾರ್ಟ್ ಆಗಿತ್ತು. ಹಾಗೆ ಇದು ಬಂದುಬಿಟ್ಟು ಎರಡನೇ ಅಲ್ಲೇ ಪಕ್ಕದಲ್ಲಿದ್ದಿರುವಂಥ ದೇವಸ್ಥಾನ, ರಾಧಾಕೃಷ್ಣ ದೇವಸ್ಥಾನಕ್ಕೆ ಅಂತ ಬಂದ್ವಿ. ಅಲ್ಲೂ ಕೂಡ ಎಲ್ಲ ಒಂದು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ. ನೋಡಿ ಇವಾಗ ಕುದುರೆಮುಖ ಯಾವ ರೀತಿಯಾಗಿದೆ ಅಂತ. ಮೊದಲೆಲ್ಲ ಎಲ್ಲಿ ನೋಡಿದ್ರು ಬಿಲ್ಡಿಂಗ್ಗಳೆಲ್ಲ ಇದ್ದಾವೆ, ಓಕೆ, ಬಟ್ ಆ ಬಿಲ್ಡಿಂಗ್ಗಳೆಲ್ಲವೂ ಕೂಡ ಅಷ್ಟಾಗಿ ಏನು ಇಂಪ್ರೂವ್ಮೆಂಟ್ಸ್ ಇಲ್ಲದೆ ಎಲ್ಲ ಅದರಲ್ಲಿ ಏನೂ ಒಂದು ಯಾವುದು ಗೌರ್ಮೆಂಟ್ ಬೇರೆ ಏನಕ್ಕಾರು ವಹಿಸ್ಕೊಡ್ಬೋದು. ಸುಮ್ಮನೆ ಬಿಲ್ಡಿಂಗ್ ಎಲ್ಲ ಹಾಳಾಗ್ತಾ ಇದೆ. ಅರ್ಧಂಬರ್ಧ ಕೆಲವು ಬಿದ್ದೋಗಿರೋಂಥದ್ದಿದೆ, ಕೆಲವೊಂದು ಚೆನ್ನಾಗಿರೋ ಬಿಲ್ಡಿಂಗ್ಗಳಿದ್ದಾವೆ, ಆದರೆ ಅದು ಏನೂ ಅದಕ್ಕೆ ಯೂಸ್ ಇಲ್ಲ ಆಗಿ ಹಾಗೆ ಇದೆ. ಹಾಗೆ ಇನ್ನೊಂದು ಟೆಂಪಲಿಗೆ ಬಂದ್ವಿ. ಇಲ್ಲಿ ಕೂಡ ಹಾಗೆ ಅಲ್ಲೇ ಎಲ್ಲ ಚಿಕ್ಕ ಪುಟ್ಟ ಹತ್ತತ್ರ ಇರೋವಂಥ ಟೆಂಪಲ್ಗೆಲ್ಲ ಹೋಗಿ ಹಾಗೆ ಇಲ್ಲಿ ಪೇರ್ಲೆಕಾಯಿ ಸೇಲ್ ಮಾಡ್ತಾಯಿದ್ರು. ಹಾಗೆ ಬೇರೆ ಎಲ್ಲ ಕೂಡ ಟೂರಿಸ್ಟ್ ಕೂಡ ನೋಡಿ ಇಲ್ಲಿ ಇದ್ದಾರೆ, ಅವರೆಲ್ಲ ಕೂಡ ತೊಗೋತಾಯಿದ್ರು. ನಾವು ಕಾರಲ್ಲೇ ಇದ್ವಿ, ಅಲ್ಲೇ ಕೂತ್ಕೊಂಡು ತೊಗೊಂಡ್ಬಿಟ್ಟು, ಯಾಕಂದರೆ ಟೈಮ್ ಕೂಡ ಇರಲಿಲ್ಲ. ಮನೆಯಿಂದ ಕಾಲ್ ಬರ್ತಿತ್ತು, ಯಾಕಂದರೆ ಸತ್ಯನಾರಾಯಣ ಪೂಜೆ ಕೂಡ ಇದ್ದಿದ್ದರಿಂದ ಅದಕ್ಕೂ ಕೂಡ ಎಲ್ಲ ರೆಡಿ ಮಾಡ್ಕೋತಾಯಿದ್ರು. ಹಾಗೆ ನಾವು ತುಂಬ ಬೇಗ ಟೆಂಪಲ್ಗೆ ಬಂದಿದ್ವಿ, ಒಂದು 7-7:30ಗೆಲ್ಲ ಟೆಂಪಲಿಗೆ ಬಂದಿದ್ವಿ. ಹಾಗೆ ಇಲ್ಲಿ ನೋಡ್ಬೋದು ನೀವು, ಲಾಸ್ಟ್ ಒಂದು ವಿಡಿಯೋಸಲ್ಲಿ ಇವ್ರದ್ದು ವಿಡಿಯೋಸ್ಗಳು ಕೂಡ ತುಂಬ ವೈರಲ್ ಆಗಿದೆ. ಇವರು SG ಮಲೆನಾಡು ಅಂತ ಹೇಳಿಬಿಟ್ಟು ಆ ಒಂದು ಪೇಜ್ನಲ್ಲಿ ನೀವು ನೋಡ್ಬೋದು, ತುಂಬ ವೀಡಿಯೋಸ್ ವೈರಲ್ ಆಗಿದೆ. ಇವರು ಒಂದು ಕಾಡು ಹಂದಿನ ಹಾಗೆ ಕಾಡು ಪ್ರಾಣಿಗಳನ್ನೆಲ್ಲ ಸಾಕೊಂಡಿದ್ರು ಅನ್ನೋಕ್ಕಿಂತ ಕಾಡಲ್ಲೇ ಇದ್ದಂಥ ಪ್ರಾಣಿಗಳಿಗೆ ಇವರು ಊಟವನ್ನು ಹಾಕ್ತಾ ಇದ್ರಂತೆ ಪ್ರತಿನಿತ್ಯ. ಇವರಿರುವಂಥದ್ದೇ ನೋಡಿ ಇಲ್ಲಿ ಮೆಕ್ಯಾನಿಕ್ ಆಗಿ ಇರುವಂಥದ್ದು. ಇವ್ರದ್ದು ಇದೇ ಶೆಡ್ಡು, ಇಲ್ಲಿ ಬಂದುಬಿಟ್ಟು ಮೆಕ್ಯಾನಿಕ್ಕು. ಇವ್ರು ಏನು ಮಾತಾಡ್ತಾರೆ ಅನ್ನೋದು ನಾನು ನೋಡಿಬೇಕಾರೆ ಹಾಗೆ ಒಂದು ಸ್ವಲ್ಪ ಅವ್ರನ್ನ ಮಾತಾಡಿಸ್ಬಿಟ್ಟು ಹೊರಟ್ವಿ. ಹೌದಾ? ಹಾಂ, ಸಮಾಚಾರ ಆಯ್ತಾ? ಟಿಫನು ಆಗ್ಬೇಕು. ಹಾಂ, ಇವಾಗ ಯಾವುದು ಸಿಕ್ಕಿಲ್ವಾ ಮೂಲ? ಇಲ್ಲ, ತಗೊಂಡೋಗ್ಬಿಟ್ರೆ. ಹಾಂ, ಹಂದಿ ಇಲ್ಲ. ಹೌದಾ? ಈಗ ಯಾವ ಪ್ರಾಣಿನೂ ಇಲ್ವಾ? ಬೆಕ್ಕು. ಬೆಕ್ಕಿದ. ಹಾಂ, ಹಂದಿ ನಾಯಿ ಎಲ್ಲ ಇದೆ ಅಲ್ಲ? ಹೋಯ್ತಾ? ಹೊಡೆದ್ರ? ಓ, ವಿಡಿಯೋ. ಹಾಂ, ನಿಮ್ಮ ಪೇಜ್ ಏನಂತಿದೆ? ನಿಮ್ಮದು ಯೂಟ್ಯೂಬ್ ಪೇಜ್ ಏನಂತಿದೆ? ಹಾಂ, ST ಮಲೆನಾಡು ಅಂತ. ST ಮಲೆನಾಡು ಅಂತನಾ? ಓ, ಅದಕ್ಕೆ. ನಮ್ಮದು ಯೂಟ್ಯೂಬ್ ಚಾನಲ್ ಇದೆ. ಹಾಂ ಹಾಂ, ಇವ್ರದ್ದು ಇತ್ತು ಯೂಟ್ಯೂಬ್ ಚಾನಲ್, ಅದಕ್ಕೆ. ಹಾಂ, ಶೂಟ್ ಮಾಡಿದ್ರಾ? ಅದೇ ಪರ್ಮಿಟ್ ಐತಾ ಶೂಟ್ ಮಾಡೋಕ್ಕೆ? ಅವ್ರಿಗೆ ಪರ್ಮಿಟ್ ಇದೆಯಾ? ಅದು ಬೇರೆಯವ್ರನ್ನ ಇದ್ರೆ ಒಳಗೆ ಹಾಕೋರು. ಹೌದು, ಅಷ್ಟು ಚೆನ್ನಾಗಿ ಬರ್ತಾ ಇತ್ತಲ್ವ ಯೂಟ್ಯೂಬೆಲ್ಲ. ನಿಮ್ದು ತುಂಬ ವ್ಯೂಸ್ ಎಲ್ಲ ಬಂದಿದೆ. ಹೌದೌದೌದು. ಸರಿ ಬನ್ನಿ. ಹೋಗಿದ್ರ ಊರಿಗೆ? ಹಾಗೆ ಅವ್ರನ್ನ ಮಾತಾಡಿಸ್ಕೊಂಡು ಹೊರಟ್ವಿ ಅಲ್ಲಿಂದ. ಹಾಗೆ ಅವರು ಪ್ರಾಣಿಗಳು ಯಾವುದೂ ಇಲ್ಲ, ಮತ್ತು ಮಾಮೂಲಾಗಿ ನಮಗೆ ಯಾವುದೊಂದು ಹಂದಿ ಯಾವಾಗಲೂ ಬರ್ತಾ ಇತ್ತಂತೆ. ಆ ಹಂದಿನೂ ಕೂಡ ಯಾರೋ ಹೊಡೆದ್ಬಿಟ್ಟಿದ್ದಾರೆ ಅಂತ ಹೇಳಿ ತುಂಬ ಬೇಜಾರು ಮಾಡಿಕೊಂಡ್ರು. ಹಾಗೆ ಹೊಡೆದಿದ್ದಾರೋ ಅಥವಾ ಏನಾರಾಗಿ ಸತ್ತೋಯ್ತೋ ಏನೋ ಗೊತ್ತಿಲ್ಲ ಅಂತೂ ಅವ್ರು ಹಾಗೆ ಅಂದ್ಕೊಂಡಿದ್ದಾರೆ. ಯಾಕಂದರೆ ಅವ್ರಿಗೆ ಕಣ್ಣಿಗೆ ಕಾಣ್ತಾ ಇಲ್ಲ ಇರೋದ್ರಿಂದ ಯಾರೋ ಹೊಡೆದ್ಬಿಟ್ಟಿದ್ದಾರೇನೋ ಅಂತ ಅಂದ್ಕೊಂಡಿದ್ದಾರೆ. ಹಾಗೆ ಪ್ರಾಣಿಗಳು ಕೂಡ ತುಂಬ ಮೊಲ ಎಲ್ಲ ತುಂಬ ಸಾಕಿದ್ರಂತೆ. ಆ ಮೊಲಗಳನ್ನು ಎಲ್ಲ ಯಾರೋ ಹಿಡ್ಕೊಂಡು ಹೋದ್ರಂತೆ. ಹಾಗಾಗಿ ಅದು ಯಾವಾಗ ವೀಡಿಯೋಸ್ ಎಲ್ಲ ಅವ್ರದ್ದು ವೈರಲ್ ಆಯಿತು ಆ ಟೈಮಿಂದ ಅವರಿಗೆ ಪ್ರಾಣಿಗಳೆಲ್ಲ ತುಂಬ ಆಚೆ ಈಚೆ ಆಗಿಬಿಡ್ತು. ಯಾವುದೂ ಈಗ ಪ್ರಾಣಿ ಇಲ್ಲ ಸದ್ಯಕ್ಕೆ ಅಂತ ಹೇಳಿದ್ದಾರೆ. ಹಾಗೆ ಒಂದು ಆನೆ ಕೂಡ ಬಂದುಬಿಟ್ಟು ಅಲ್ಲೇ ಮಲ್ಕೋತಿತ್ತಂತೆ ಡೈಲಿ, ಅದು ಕೂಡ ಇವಾಗ ಬರ್ತಾ ಇಲ್ಲ ಅಂತ ಹೇಳಿಬಿಟ್ಟು ಹೇಳಿದರು. ಹಾಗೆಯೇ ಅಲ್ಲೆಲ್ಲ ಅವ್ರ ಹತ್ರ ಮಾತಾಡಿಸ್ಕೊಂಡು ಹೊರಟ್ವಿ. ಹಾಗೆ ಇಲ್ಲಿ ತೂಗು ಸೇತುವೆ ಅಂತ ಹೇಳಿ ಬಂದ್ವಿ.
ಇಲ್ಲಿ ಬಂದುಬಿಟ್ಟು ಒಂದು ಸ್ವಲ್ಪ ರೀಲ್ಸ್ ಎಲ್ಲ ಮಾಡಿಬಿಟ್ಟು ಸ್ವಲ್ಪ ಫೋಟೋಸ್ ಎಲ್ಲ ತಕ್ಕೊಂಡು ಹಾಗೆಯೇ ಹೊರಟ್ವಿ. ಮನೆಯಿಂದ ಕೂಡ ತುಂಬ ಫೋನ್ ಬರ್ತಾನೆ ಇತ್ತು, ಯಾಕಂದರೆ ಲೇಟ್ ಆಗುತ್ತೆ, ಸತ್ಯನಾರಾಯಣ ಪೂಜೆ ಇದೆ ಅಂತ ಹೇಳಿಬಿಟ್ಟು. ಹಾಗಾಗಿ ಇನ್ನು ಲೇಟ್ ಮಾಡೋದು ಬೇಡ ಅಂದ್ಬಿಟ್ಟು, ಹಾಗೆ ಕೈಯಲ್ಲಿ ಕೂಡ ನನಗೆ ಪೆರ್ಲೆಕಾಯಿ ಇದೆ, ಪೆರ್ಲೆಕಾಯಿ ತಿಂದು ತಗೊಂಡು ಹಾಗೆಯೇ ಒಂದು ಸ್ವಲ್ಪ ಫೋಟೋಸ್ ತಗೊಂಡ್ವಿ. ಹಾಗೆ ಇವತ್ತೇ ನಾವು ಮನೆಗೆ ಕೂಡ ಹೋಗಬೇಕಿತ್ತು, ಹಾಗಾಗಿ ಇನ್ನು ಲೇಟ್ ಮಾಡಿದರೆ ಆಗೋದಿಲ್ಲ ಅಂದ್ಬಿಟ್ಟು ಅಲ್ಲಿಂದ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಮಧ್ಯಾಹ್ನ ಊಟ ಮಾಡಿ ಮನೆಗೆ ಹೊರಟ್ವಿ ನಾವು. ಯಾಕಂದರೆ ಇವಾಗಲೇ ತುಂಬ ಲೇಟ್ ಆಗಿದೆ ನೋಡ್ಬೋದು. ಈಗ ಮಧ್ಯಾಹ್ನದ ಹೊತ್ತಾಯಿತು. ಇವಾಗ ನಾವು ಮನೆಗೆಲ್ಲ ಹೋಗಿ ಸತ್ಯನಾರಾಯಣ ಪೂಜೆದು ಕೂಡ ನನಗೆ ವೀಡಿಯೋಸ್ ಮಾಡಲಿಕ್ಕಾಗಲಿಲ್ಲ, ಯಾಕಂದರೆ ಅಲ್ಲಿ ಹೋಗ್ತಿದ್ದಂಗೆ ಎಲ್ಲರೂ ಬಂದಾಗಿತ್ತು, ಅದು ಇದು ಅಂತ ಸ್ವಲ್ಪ ಬ್ಯುಸಿ ಆದ್ವಿ. ಹಾಗೆ ನಾನು ಫೋನ್ ಕೂಡ ರೂಮಲ್ಲೇ ಇಟ್ಬಿಟ್ಟೆ. ಮನೆಗೆ ಬಂದ ಮೇಲೆ ನನಗೆ ಡೈಲಿ ಮೇಕಪ್ ಮಾಡಿದ್ದಾಗಿರ್ಬೋದು, ಅಥವಾ ಬಿಸಿಲಲ್ಲಿ ತಿರುಗಿದ್ದು, ಫೇಸ್ ಟ್ಯಾನ್ ಆಗಿದ್ದು, ಮತ್ತು ನಮಗೆ ನಿದ್ರೆ ಎಲ್ಲ ಬಿಟ್ಟು ಫುಲ್ ಡಲ್ ಆಗಿಬಿಟ್ಟಿತ್ತು ಸ್ಕಿನ್ನೆಲ್ಲ. ಅದಕ್ಕೆ ಒಂದು ಹೋಮ್ ರೆಮಿಡಿಯನ್ನು ಮಾಡ್ತಾಯಿದ್ದೀನಿ. ನಾನು ಇವಾಗ ಅಲೋವೆರಾ ಜೆಲ್ಲನ್ನು ಒಂದು 2 ಟೀ ಸ್ಪೂನಷ್ಟು ತೊಗೊಂಡಿದ್ದೀನಿ. ಅದಕ್ಕೆ ನಾನು ಈ ಒಂದು ರೋಸ್ ವಾಟರನ್ನು ಕೂಡ ಒಂದೂವರೆ ಟೀ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಇದಕ್ಕೆ ವಿಟಮಿನ್ ಇ ಟ್ಯಾಬ್ಲೆಟನ್ನು ಕೂಡ 2 ಟ್ಯಾಬ್ಲೆಟ್ಗಳನ್ನ ತೊಗೊಂಡಿದ್ದೀನಿ. ಇದು ಕೂಡ ನಮ್ಮ ಸ್ಕಿನ್ನ ಟೈಟ್ ಮಾಡುತ್ತೆ. ಹಾಗೆಯೇ ನಮಗೆ ರೋಸ್ ವಾಟರ್ ಕೂಡ ಸ್ಕಿನ್ನ ಗ್ಲೋ ಮಾಡುತ್ತೆ. ಹಾಗೆ ನಮಗೆ ಸ್ವಲ್ಪ ನಮ್ಮ ಸ್ಕಿನ್ ಏನಾದ್ರು ಸ್ವಲ್ಪ ಡ್ರೈ ಆಗಿದ್ದರೆ ಕೂಡ, ಡ್ರೈ ಸ್ಕಿನ್ನು ಆಲ್ರೆಡಿ ಇದ್ದರೂ ಕೂಡ ಈ ಒಂದು ನಾವು ರೋಸ್ ವಾಟರ್ನ ಅವಾಗವಾಗ ಅಪ್ಲೈ ಮಾಡ್ತಾಯಿದ್ರೆ ಸ್ಕಿನ್ ಕೂಡ ತುಂಬ ಗ್ಲೋ ಆಗುತ್ತೆ. ಹಾಗೆ ನಾನು ಈ ಒಂದು ಕೇಸರಿ ದಳನ ನಾನು ಒಂದು 5-6 ದಳಗಳನ್ನ ಕೂಡ ಇದಕ್ಕೆ ಹಾಕ್ಕೊಂಡೆ. ಇದು ನಾನು ಒನ್ ಟೈಮ್ಗೆ ಮಾಡ್ಕೊಳ್ತಾ ಇಲ್ಲ, ನಾನು ಮಾಡಿ ಇಟ್ಕೊಂಡು ಡೈಲಿ ಕೂಡ ಅಪ್ಲೈ ಮಾಡ್ಬೋದು. ಹಾಗೆ ಇದಕ್ಕೆ 1 ಟೀ ಸ್ಪೂನಷ್ಟು ಕೊಬ್ಬರಿ ಎಣ್ಣೆನ ಹಾಕ್ಕೊಂಡೆ. ನಾನು ಏನೇನು ಹಾಕ್ಕೊಂಡೆ ಅನ್ನೋದು ಗೊತ್ತಾಗಿರ್ಬೋದು ನಿಮಗೆ. ಅಲೋವೆರಾ ಜೆಲ್ಲನ್ನು 2 ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಹಾಗೆ ರೋಸ್ ವಾಟರನ್ನು ಹಾಕ್ಕೊಂಡಿದ್ದೀನಿ. ಹಾಗೆಯೇ ಕೇಸರಿ ದಳವನ್ನು ಹಾಕ್ಕೊಂಡಿದ್ದೀನಿ, ಕೊಬ್ಬರಿ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಇದಿಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ನಮಗೆ ಈ ರೀತಿಯಾಗಿ ಬರಬೇಕು, ಅಷ್ಟು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ಯಾವ್ದಾದ್ರು ಒಂದು ನಮಗೆ ಖಾಲಿ ಬಾಕ್ಸ್ಗಳೇನಾದ್ರು ಇತ್ತು ಅಂದರೆ ಆ ಬಾಕ್ಸ್ಗೆ ಹಾಕಿ ಇಟ್ಕೊಂಡ್ವಿ ಅಂತಂದರೆ ಡೈಲಿ ಒಂದು ಸ್ವಲ್ಪ ಅಪ್ಲೈ ಮಾಡಿ. ಹಾಗೆ ನಾನು ಅದನ್ನೆಲ್ಲ ರೆಡಿ ಮಾಡಿ ಇಟ್ಟಾಯಿತು. ಇವಾಗ ಫೇಸ್ಗೆ ಅಪ್ಲೈ ಮಾಡಬೇಕು. ಹಾಗೆ ಅದಕ್ಕೂ ಮುಂಚೆ ತಲೆಗೆ ಕೂಡ ಚೆನ್ನಾಗಿ ಆಯಿಲ್ ಹಾಕ್ಕೊಂಡಿದ್ದೀನಿ. ಇವತ್ತಿನ ದಿನನ ನನಗೋಸ್ಕರ ಟೈಮ್ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಫಂಕ್ಷನ್ನು ಅದು ಇದು ಅಂತ ತುಂಬ 1 ಮಂತೇ ಆಗಿರ್ಬೋದು, 1 ಮಂತಿಂದ ತುಂಬ ಓಡಾಟ. ಇವತ್ತಂತೂ ನನಗೋಸ್ಕರ ಟೈಮ್ ತೊಗೋಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಹಾಗೆಯೇ ಇವಾಗ ಒಂದು ಫ್ಯಾನ್ ಆರ್ಡ್ರ್ ಮಾಡಿದ್ದೆ, ಅದ್ರ ಕೂಡ ಬಂತು ನೋಡ್ಬೋದು. ತುಂಬ ಚೆನ್ನಾಗಿದೆ ಇದು. ಪ್ರತಿಯೊಬ್ಬರಿಗೂ ಇದೊಂದು ಇದ್ದರೆ ಫಂಕ್ಷನ್ಗಳಿಗೆಲ್ಲ ಹೋದಾಗಂತೂ ನಿಜವಾಗ್ಲೂ ನನಗೆ ಈ ಸಲ ಫಂಕ್ಷನಲ್ಲಂತೂ ಈ ವರ್ಷದ ಸೆಕೆಗಂತೂ ಎಲ್ಲಿ ಹೋದರೂ ನನಗೆ ಆಗ್ತಾ ಇರಲಿಲ್ಲ, ಆ ಮಟ್ಟಕ್ಕೆ ಸೆಕೆ ಇತ್ತು. ಇದು ನಿಜವಾಗ್ಲೂ ಬೇಕು ಅಂತ ಅನ್ನಿಸ್ತು. ನೋಡಿ, ತುಂಬ ಚೆನ್ನಾಗಿದೆ ಇದಂತೂ. ಇದರ ಲಿಂಕ್ನ ಕೂಡ ಕೊಟ್ಟಿರ್ತೀನಿ, ಯಾರಿಗಾದರೂ ಬೇಕು ಅಂದರೆ ತಗೊಳ್ಳಿ. ತುಂಬ ಕಡಿಮೆ ಪ್ರೈಸಲ್ಲಿದೆ, 200 ರುಪೀಸಲ್ಲಿ ಅಷ್ಟೇ ಸಿಕ್ಕಿರೋದು. ಹಾಗೆ ಇದನ್ನ ಸ್ಟ್ಯಾಂಡ್ ಬೇಡ ಅಂದರೆ ಸ್ಟ್ಯಾಂಡ್ ತೆಗೆದ್ಬಿಟ್ಟು ನನಗೆ ಎಲ್ಲಿಗಾರು ಹೋಗುವಾಗ ನೋಡಿ ಹೀಗೆ ಹಿಡ್ಕೊಂಡು ಹೋಗ್ಬೋದು. ಹಾಗೆ ಚಾರ್ಜಿಗೆ ಹಾಕಿ ಇಡುವಂಥದ್ದು, ಇದು ಶೆಲ್ ಏನಲ್ಲ, ಚಾರ್ಜ್ ಮಾಡುವಂಥದ್ದು. ತುಂಬ ಚೆನ್ನಾಗಿದೆ. ಯಾರಿಗಾದರೂ ಬೇಕು ಅಂದರೆ ನಾನು ಲಿಂಕ್ನ ಕೊಟ್ಟಿರ್ತೀನಿ, ಲಿಂಕ್ ಮೂಲಕ ಹೋಗಿ ತಗೊಳ್ಳಿ. ನಿಮಗೆ 10% ಡಿಸ್ಕೌಂಟ್ ಕೂಡ ಸಿಕ್ಕತ್ತೆ. ಹಾಗೆಯೇ ಈ ಒಂದು ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ಲಾಗು ತುಂಬ ಇಂಟ್ರೆಸ್ಟಿಂಗ್ ಲಾಗ್, ತುಂಬ ಸೆಲೆಬ್ರೇಟ್ ಅಂತ ಏನಲ್ಲ, ಬಟ್ ನಮ್ಮ ಆ್ಯನಿವರ್ಸರಿ ಲಾಗ್ ಬರ್ತಾಯಿದೆ. ನೀವು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಹೋಗ್ಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ. ಹಾಗೆ ನಿಮ್ಮ ಸಪೋರ್ಟ್ ತುಂಬ ಚೆನ್ನಾಗಿತ್ತು ಅಂದರೆ ತುಂಬ ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.